ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಾಣಸ್ ಪ್ರಪಂಚ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸೆಕೆಂಡ್ ಡೇ. ಇದು ನಮ್ಮ ಆಂಟಿ ಮನೆಗೆ ಬಂದಿದ್ದು ನಾವು. ಇವ್ರ ಜೊತೆ ಹಾಗೆ ಮಾತಾಡ್ತಾ ಇದ್ವಿ. ಅವ್ರು ಟಿಫಿನ್ನ ರೆಡಿ ಮಾಡ್ತಾಯಿದ್ರು. ಬಟ್ ಜಾಸ್ತಿ ಟೈಮ್ ಕ್ವಾಲಿಟಿ ಸ್ಪೆಂಡ್ ಮಾಡೋದು ಅಂತ ಅಂದರೆ ಇವ್ರ ಜೊತೆನೇ ಅಂತ ಅನಿಸುತ್ತೆ ನನಗೆ. ನಮ್ಮ ಗಂಡನ ಮನೆ ಸೈಡು ಇವ್ರು ಭಾಳ ಇಷ್ಟ ನನಗೆ. ಎಲ್ಲದರಲ್ಲೂ ನಂಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲ ವಿಷಯದಲ್ಲೂ ಹೆಲ್ಪಿಂಗ್ ನೇಚರ್ ಇದೆ. ನಾನು ಏನು ಹೇಳಿದ್ರೂ ಇಲ್ಲ ಮಾಡಬೇಡ, ಆಗೋದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಎಲ್ಲದರಲ್ಲೂ ಎಂಕರೇಜ್ ಮಾಡ್ತಾರೆ. ಹಾಂ ಮಾಡು, ಹಾಂ ಇದು ಮಾಡಬೇಡ, ಇದು ಹೀಗೆ ಈ ರೀತಿ ಒಬ್ಬರು ಇರಬೇಕಲ್ವ, ಈ ರೀತಿ ಒಬ್ಬರು ಸಪೋರ್ಟಿಂಗ್ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೆ ಯಾವಾಗಿದ್ರೂ ನಾವು ಇವ್ರದ್ದೇ ಮನೆಗೆ ಬರೋದು. ಒನ್ ಡೇ ಆಫ್ ಹಳ್ಳಿ ಲೈಫು, ಹಳ್ಳಿ ಸ್ಟೈಲು ಯಾವ ರೀತಿ ಇರುತ್ತೆ ಅಂತ ನಿಮಗೂ ತೋರ್ಸೋಕೆ ಟ್ರೈ ಮಾಡ್ತಾಯಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಹೋಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಮದುವೆ ಆಗೈತಿ. ಅವರೆಲ್ಲ ಸೆಟ್ ಮಾಡಿಟ್ಟನವ ಈಗ ಇವರಿಗೆ ಅವ್ರಿಗೆಲ್ಲ ಲೈಫ್ ಮಾಡಿಟ್ಟನವ. ಆದ್ರೆ ಇವರಿಗೆ ಬಡವ್ರಿಗೆ ಹೆಲ್ಪ್ ಮಾಡವ. ಹಂಗ ದಾಡಿಗಳು ರಗಡ್ ಮಂದಿ ಇರ್ತಾರ. ತಮ್ಮ ಫ್ಯಾಮಿಲಿ ಮಾಡ್ಯಾವ. ಬಟ್ಟು ಯಾರು ಹಾಂ ಅಲ್ಲವೇ ನೀಗ ಖರೆ ದಾಂಡೇಲಿ ಕಡೆ ಪೇಮೆಂಟ್ ಕಡಿಮೆ ನೋಡಿ. ಇವು ಹಿಂಗೆಲ್ಲ ಕೆಲಸ ಮಾಡೋದು ಇನ್ಕಮ್ ಅಷ್ಟಿಲ್ಲಲ್ಲ ಆಂಟಿ. ಇಲ್ಲೇ ಜಾಸ್ತಿ ಐತೆಪಿ. ಟಿಫಿನ್ನ ರೆಡಿ ಮಾಡಿದ್ರು. ಪುರಿ, ಭಾಜಿ ಮತ್ತು ಚಟ್ನಿ, ಟೀ ಎಲ್ಲ ಆಂಟಿ ರೆಡಿ ಮಾಡಿಕೊಡ್ತಾರೆ. ಯಾವಾಗಿದ್ರು ಹಿಂಗೆ. ನೀವು ಹೊರಗಡೆ ನಿಂದೆ ಎಲ್ಲ ಇದ್ರೆ ಹೇಳ್ರಿ. ಎಲ್ಲ ಬರ್ತಾನೆ ಬಿಡಲ್ಲ. ಇಲ್ಲೇ ರಗಡ್ ಸ್ಕೂಲ್ಗಳದಾವ. ನಿಮ್ಮ ಅಂಕಲ್ ಹೋಗೋಲ್ಲೇ ಸ್ಕೂಲ್ ಐತಿ. ಈಗ ಹಂಗೆ ನೋಡ್ರ ಓಕೆನಾ? ಹೋಗ ಇವತ್ತಂದ್ರೆ ಇವತ್ತು ಹೋಗ್ತೇನೆ. ಝೂಮ್ ಕಳಿಸ್ತಾನೆ. ಸ್ಕೂಲ್ ನಿಮ್ಮ ಮಗಳಿಗೆ ಕೇಳಿ ಮೊದಲ. ಅವ್ರು ಯಾವಾಗಲೂ ನನಗೆ ಮಗಳ ಅಂತಲೇ ಟ್ರೀಟ್ ಮಾಡ್ತಾರೆ. ಇವರು ಯಾವ ವಿಷಯದಲ್ಲೂ ನಿಮ್ಮ ಮಗಳಿಗೆ ಕೇಳಿ ಅಂತಲೇ ಹೇಳ್ತಾರೆ. ಅದೊಂದು ರೀತಿ ಚೆನ್ನಾಗಿ ಅನಿಸುತ್ತೆ. ಅಲ್ಲಿಂದ ಇವ್ರು ಮಾಸಿ ಮನೆಗೆ ಬಂದ್ವಿ. ಹಂಗೆ ಒಂದು ಸ್ವಲ್ಪ ಅವ್ರಿಗೆ ಹೋಗೋದಿತ್ತು, ಭೇಟಿಯಾಗಿ ಹೋಗೋಣ ಅಂತ. ಇದರ ಹೆಸರು ಏನೇನೋ ಅಷ್ಟೊಂದು ನಂಗೆ ಲಕ್ಷಕ್ಕೆ ಬರ್ತಾಯಿಲ್ಲ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಷ್ಟು ನಿಯತ್ತಾಗಿರ್ತಾವಲ್ಲ ಪ್ರಾಣಿ. ಮನುಷ್ಯರು ಅಷ್ಟು ನಿಯತ್ತಾಗಿರೋದಿಲ್ಲ. ಮನುಷ್ಯರಿಗೆ ಎಷ್ಟೇ ತಿನ್ನೋಕೆ ಹಾಕ್ರಿ, ಎಷ್ಟೇ ಏನೋ ಹಾಕ್ರಿ, ಯಾರ ಮನೆಯಲ್ಲಿ ತಿಂದಿರ್ತಾರೆ ಅವ್ರ ಮನೆಗೆ ಬಂದು ಚೂರಿ ಹಾಕಿ ಹೋಗೋರು. ಬಟ್ ಇಂಥ ಮೂಕು ಪ್ರಾಣಿ ಅಂತಾರಲ್ಲ, ಇಷ್ಟು ಮನುಷ್ಯರನ್ನ ಹಚ್ಕೊಳ್ತವೆ. ನಾವು ಯಾರಂತ ಗೊತ್ತೇ ಇಲ್ಲ. ಹೋಗಿದ್ದು ಒಂದೇ ದಿನ, ಅದಷ್ಟು ಅಟ್ಯಾಚ್ಮೆಂಟ್ ಆಗಿತ್ತು. ಬಾ ಅಂದರೆ ಬರುತ್ತೆ, ಕುತ್ಕೊ ಅಂದರೆ ಕುತ್ಕೊಳ್ಳುತ್ತೆ, ಕಡಿಯೋದಿಲ್ಲ. ನಿಜವಾಗ್ಲೂ ಇಂಥ ಪ್ರಾಣಿಗೂ ಸಾಕೋದೇ ಗ್ರೇಟ್ ಅಂತ ಅನಿಸುತ್ತೆ. ಯಾವ ನಾಯಿಗಳಿಗೆ ಹಾಕಿದ್ರೂ ನಿಯತ್ತಾಗಿರೋದಿಲ್ಲ. ಇಂಥ ಪ್ರಾಣಿಗಳು ನಿಯತ್ತಾಗಿರ್ತವೆ. ಊಟ ಎಲ್ಲ ಮುಗಿಸ್ಕೊಂಡು ನಿಖಿಲ್ ಅವ್ರ ತಮ್ಮನ ಜೊತೆ ಎಲ್ಲ ಹೊರಗಡೆ ಹೋಗಿದ್ದರು. ನಾನು ಮತ್ತು ಮಾಸಿಯವರು ಹಾಗೆ ಒಂದು ಸ್ವಲ್ಪ ಮಲ್ಕೊಂಡು ಮಾತಾಡ್ತಾ ರೆಸ್ಟ್ ಮಾಡ್ತಾ ಇದ್ವಿ. ಅವರು ವಿಡಿಯೋ ಮಾಡಿಬಿಡ, ನಾನು ಸೀರೆ ಉಟ್ಕೊಳ್ತೀನಿ ಅಂತಾರೆ. ಇದೊಂದು ರೀತಿ ಚೆನ್ನಾಗಿ ಅನಿಸುತ್ತಲ್ವ. ಅವರೇ ಏನೋ ಒಂದು ರೀತಿ ಮುಜುಗರ. ವಿಡಿಯೋದಲ್ಲಿ ಬರ್ತೀವಲ್ಲ, ಚೆನ್ನಾಗಿ ಕಾಣಿಸ್ಬೇಕು ನೈಟಿಯಲ್ಲೆಲ್ಲ ಅಂದರೆ ಈ ರೀತಿ ಬೇಡ ಅಂತ. ನಾನು ಚೆನ್ನಾಗಿ ರೆಡಿ ಆಗ್ತೀನಿ, ಯಾವಾಗ ಮಾಡು ಅಂತ ಹೇಳ್ತಾರೆ. ಅಲ್ಲಿಂದ ಸಂಜೆ ಇವ್ರ ಜೊತೆ ನಾವು ಜಾತ್ರೆಗೆ ಹೋಗಿರಲಿಲ್ಲ. ಅದಕ್ಕೆ ಜಾತ್ರೆಗೆ ಹೋಗೋಣ ಅಂತ ಇವರೆಲ್ಲ ರೆಡಿಯಾಗಿ ಜಾತ್ರೆಗೆ ಬಂದರು. ಇಲ್ಲ ನಿಂಗೆ ಏನು ಬೇಕು ಹೇಳು, ಕೊಡಿಸ್ತೀನಿ ಅಂತ ಇದ್ದರು. ನಾನು ಬೇಡ ಅಂತ ಅಂದೆ. ಯಾಕಂದರೆ ಆಲ್ಮೋಸ್ಟ್ ನಾನು ಯಾವುದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಆದರೂ ಒಂದು ಬಳೆನ ಕೊಡಿಸಿದ್ರು. ಅಲ್ಲಿಂದ ಮತ್ತೆ ಆಟಾಡೋಣ ಅಂತ ಬಂದ್ವಿ. ಆ ದಿನ ನಾವಷ್ಟೇ ಬಂದಿದ್ವಿ. ಇವಾಗ ನಿಖಿಲ್ ಅವ್ರದ್ದು ಮಾಸಿ ಮಕ್ಕಳು, ಅವ್ರ ಕಾಕನ ಮಕ್ಕಳು ಅವರೆಲ್ಲ ಬಂದಿದ್ದರು. ಅವ್ರ ಜೊತೆ ಒಂದು ಸ್ವಲ್ಪ ಆಟಾಡೋಣ ಅಂತ ಟಿಕೆಟ್ ಎಲ್ಲ ತಗೋಸ್ಕೊಂಡು ಇವಾಗ ಆಟಾಡೋಕ್ಕೆ ಬಂದ್ವಿ. ಬ್ರೇಕ್ ಡ್ಯಾನ್ಸ್ ಆಟಾಡ್ತಾಯಿದ್ವಿ. ನಿಜವಾಗ್ಲೂ ಭಾಳ ಫಾಸ್ಟಾಗಿ ಆಟಾಡಿದ್ರು ಅವರು. ಗೋನೆಲ್ಲ ನೋವು ಬಂದುಬಿಡ್ತು. ಮೊದಲಿನ ಅಷ್ಟೇನು ಆಟಾಡಿಸೋದಿಲ್ಲ, ಒಂದು ಸ್ವಲ್ಪನೇ. ಆಮೇಲೆ ನಾವೆಲ್ಲ ಇಲ್ಲೇ ಕುತ್ಕೊಂಡಿದ್ವಿ. ಅವರು ಮತ್ತು ಅವ್ರ ತಮ್ಮ ಅದು ಬೇರೆ ಆಟ ಬರ್ತೀವಿ ಅಂತ ಹೋದರು. ವೀಡಿಯೋ ಮಾಡ್ತಾಯಿದ್ರು. ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಜಾತ್ರೆಯಲ್ಲಿ ಇಷ್ಟು ಸೌಂಡು, ಮ್ಯೂಸಿಕ್ಕು ಮತ್ತು ಹಳ್ಳಿ ಸೈಡ್ ಅಂತಂದರೆ ಜಾನಪದ ಹಾಡು, ಸೌಂಡಿಗೆ ಮ್ಯೂಟೇ ಮಾಡೋದಿಲ್ಲ ಅವರು. ಅಷ್ಟು ಜೋರು ಸೌಂಡು. ಮತ್ತು ಇಲ್ಲಿ ನಿಖಿಲ್ ಅವ್ರು ಮತ್ತು ಅವ್ರ ತಮ್ಮ ಕೂತ್ಕೊಂಡಿದ್ದಾರೆ. ಅದರಲ್ಲಿ ಆಟಾಡ್ತಾ ಇದ್ದಾರೆ ಅವರು. ನಾವು ಹೋಗಲಿಲ್ಲ ಇದು ಆಟಾಡೋಕ್ಕೆ. ಅಂದರೆ ಸ್ವಲ್ಪ ಆಟಾಡಿದ್ವಿ, ಸುಸ್ತಾಗಿತ್ತು ಅಂತ ನಾವೆಲ್ಲ ಕೂತ್ಕೊಂಡ್ವಿ. ಅವರು ವೀಡಿಯೋ ಮಾಡಿ ನಂದು ಅಂದಿದ್ರು. ಅವರು ಅಲ್ಲಿ ವೀಡಿಯೋ ಮಾಡ್ತಾಯಿದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಇದೇನು ಆಟ ಇಲ್ಲ. ನೋಡೋರಿಗೆ ಏನು ಅನ್ಸುತ್ತೆ, ಅಯ್ಯೋ ಹಿಂಗಿದೆ ಏನು ಅಂತ. ಸ್ವಲ್ಪ ಏನೂ ಇಂಟ್ರೆಸ್ಟೇ ಇಲ್ಲ ಅದರಲ್ಲಿ. ಎಲ್ಲ ಸಣ್ಣ ಮಕ್ಕಳು ಆಯಿತು, ಏಜ್ಡ್ ಪರ್ಸನ್ ಆಯಿತು, ಎಲ್ಲರೂ ಹಿಂಗೆ ಕುತ್ಕೊಳ್ಳೋದು, ರೌಂಡ್ ತಿರುಗತ್ತಷ್ಟೇ. ಇವರು ಏನೋ ಹೊಸದಿದೆ ಎಕ್ಸ್ಪೀರಿಯೆನ್ಸ್ ಮಾಡಿಬರ್ತೀವಿ ಅಂತ ನಿಖಿಲನ್ ಮತ್ತು ಅವ್ರ ತಮ್ಮ ಹೋದರು. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನಾವು ಬೇಡ ಇದರಲ್ಲಿ ಅಂತ ಸುಮ್ಮನೆ ಕುತ್ಕೊಂಡಿದ್ವಿ. ಅದೊಂದು ಕ್ಲಿಪ್ಪಿಂಗ್ನ ಮಾಡಿಕೊಂಡೆ.
ಚೆನ್ನಾಗಿತ್ತು. ಏಪ್ರಿಲ್ ಮೇ ತಿಂಗಳು ಫುಲ್ ಜಾತ್ರೆ ಮತ್ತು ಕರೆದಿರ್ತಾರಲ್ಲ ಹೊಸ್ದಾಗಿ ಮದುವೆ ಆಗಿದೆ ಬರ್ರಿ ಅಂತ. ಹೋಗದೇ ಇದ್ರೂ ಒಂಥರ ನಾನು ಲಾಸ್ಟ್ ಒಂದು ಬ್ಲಾಗಲ್ಲಿ ಹೇಳಿದ್ದೆ ನಾನು, ಶಿಪ್ ಥರ ಇರುತ್ತೆ ಡ್ರ್ಯಾಗನ್ ಅಂತ ಹೊಸ ಆಟ ಬಂದಿದೆ. ನಮಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ನಾವು ಫಸ್ಟ್ ಟೈಮೇ ಕುತ್ಕೊಂಡಿದ್ದು. ಇರಲಿ ನೋಡೋಣ ಹೆಂಗಿರುತ್ತೆ ಅಂತ ಕುತ್ಕೊಂಡು ಟಿಕೆಟ್ ಎಲ್ಲ ತೊಗೊಂಡ್ವಿ. ಇದೇ ಅದು ಇಷ್ಟೊಂದು ನಿಜವಾಗ್ಲೂ ಹೇಳ್ತೀನಿ, ಯಾರು ಎಕ್ಸ್ಪೀರಿಯೆನ್ಸ್ ಇದೆ ಯಾರಿಗೆ ಚೆನ್ನಾಗಿದೆ ಅವರಷ್ಟೇ ಹೋಗಿ ಆಟಾಡ್ರಿ. ಯಾರಿಗೆ ಬೇಡ ಅನ್ಸುತ್ತೆ ನಿಜವಾಗ್ಲೂ ಆಟಾಡಬೇಡಿ, ಭಾಳ ಖತರ್ನಾಕಿದೆ. ಇಂಥ ಕೆಟ್ಟ ಎಕ್ಸ್ಪೀರಿಯೆನ್ಸ್ ನಾವೆಲ್ಲೂ ನೋಡಿರಲಿಲ್ಲ. ಅಲ್ಲಿಂದ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಮನೆಗೆ ಬಂದ್ವಿ. ಅಲ್ಲಿಂದ ಒಂದು ಸ್ವಲ್ಪ ಗಣಪತಿ ಗುಡಿಯಲ್ಲಿ ಒಂದು ಪೂಜೆ ಇತ್ತು. ಆ ದಿನ ಪ್ರತಿಷ್ಠಾಪನೆ ಇತ್ತು ಗಣಪತಿ ಪೂಜೆಯಲ್ಲಿ ನಾವು ಹೋಗಿದ್ವಿ. ಸಂಜೆ ಇದ್ದರೆ ಏನೋ ಒಂಥರ ಹೋಗಬೇಕು ಅಂತ ಅನ್ಸುತ್ತೆ. ಮಂಗಳವಾರ ಇದ್ದರೆ ಹೋಗ್ತೀವಿ ಗಣಪತಿ ಗುಡಿಗೆ. ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಅಂದರೆ ನಮ್ಮ ಸೈಡೆಲ್ಲ ಒಂಥರ ಬೇರೆ ಪೂಜೆನೇ ಇರುತ್ತೆ. ಅದು 5 ಹೊರಗಡೆಯಿಂದ ಸುತ್ತ ಹಾಕ್ತಾರೆ. ಆ ಪೂಜೆನೆಲ್ಲ ಇದನ್ನೆಲ್ಲ ಹಿಡ್ಕೊಂಡು ಹೋಗಿ ಸುತ್ತಾಕ್ತಾರೆ. ಪ್ರತಿಷ್ಠಾಪನೆ ಅದು ಪಾಲ್ಕಿಯಲ್ಲಿ ಕುಂಡಿಸ್ತಾರೆ. ಅದಕ್ಕೆ ತೊಟ್ಲು ಶಾಸ್ತ್ರ ಅಂತ ಸಣ್ಣ ಮಕ್ಕಳಿಗೆಲ್ಲ ಹೆಂಗೆ ಮಾಡ್ತಾರೆ, ಪ್ರತಿಷ್ಠಾಪನೆ ಇರೋ ದಿನ ಗಣಪತಿನ ತೊಟ್ಲಲ್ಲಿ ಕುಂಡಿಸ್ಕೊಂಡು ಪ್ರತಿಷ್ಠಾಪನೆ ಮಾಡೋದು ಅದೆಲ್ಲ ಇರುತ್ತೆ. ಆಮೇಲೆ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಭರತನಾಟ್ಯಮ್ ಕಾಂಪಿಟೇಷನ್ನು, ಡ್ಯಾನ್ಸ್ ಮಾಡೋರು, ಹಾಡು ಹಾಡೋರು ಅದೆಲ್ಲ ಮಾಡ್ತಾರೆ. ಒಂದು ರೀತಿ ಖುಷಿಯಾಗುತ್ತೆ, ಚೆನ್ನಾಗಿರುತ್ತೆ. ಒನ್ ಡೇ ನಮ್ಮದೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ಕೋತೀವಿ, ದೇವ್ರದ್ದು ಇರುತ್ತೆ, ದೇವ್ರಿಗೂ ಒಂಥರ ಖುಷಿಯಾಗುತ್ತೆ. ದೇವ್ರಿಗೂ ಏನು ಅರ್ಪಿಸೋದಿರುತ್ತೆ ಅದನ್ನೆಲ್ಲ ಮಾಡಲೇಬೇಕಾಗತ್ತೆ. ಇದು ಚೆನ್ನಾಗಿತ್ತು. ಇಬ್ಬರು ಮಕ್ಕಳೇನೋ ಭರತನಾಟ್ಯಮ್ ಡ್ಯಾನ್ಸ್ ಮಾಡಿದರು. ನಾವು ಎಲ್ಲ ಕುತ್ಕೊಂಡಿದ್ವಿ ಹೋಗಿ. ಗಣಪತಿ ರಂಗೋಲಿನ ಎಷ್ಟು ಚೆನ್ನಾಗಿ ಹಾಕಿದ್ರು. ಆಮೇಲೆ ಇಲ್ಲಿ ತೊಟ್ಲದಲ್ಲಿ ಕುಂಡಿಸಿದ್ರು. ಇದೊಂದು ಸ್ವಲ್ಪ ತೂಗ್ಸೋದು. ನೆಕ್ಸ್ಟ್ ಡೇ ವ್ಲಾಗು, ನಿನ್ನೆ ವ್ಲಾಗ್ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನೇ ವಾಯ್ಸ್ ಕೊಟ್ಟಿದ್ದೆ. ವಾಯ್ಸ್ ಯಾಕೋ ಮ್ಯೂಟ್ ಆಗಿದೆ, ಅದಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ. ಅಲ್ಲಿಂದ ನಾನು ಫಿಲ್ಮ್ ನೋಡಬೇಕು ಅಂತ ಬಂದೆ. ನಿಖಿಲ್ ಅವ್ರು ಹೇಳಿದರು ಒಂದು ಫಿಲ್ಮ್ ನೋಡ್ಕೊಂಡು ಬರೋಣ ಅಂತ. ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟು ಅದರಲ್ಲೆಲ್ಲ. ಅಂದರೆ ಯಾವುದೇ ಒಂದು ಸ್ಪೆಷಲಿ ಅದರಲ್ಲಿ ಏನೋ ಕಂಟೆಂಟ್ ಇರಬೇಕು, ಅಥವಾ ಸ್ವಾತಂತ್ರ್ಯಕ್ಕೋಸ್ಕರ ಇರಬೇಕು, ಫೈಟರ್ಸ್ ಇರಬೇಕು, ಇಲ್ಲ ಯಾವುದೇ ಒಂದು ಥೀಮ್ ಇರಬೇಕು. ಆ ರೀತಿ ಫಿಲ್ಮ್ನ ನೋಡೋಕೆ ಅವರು ಜಾಸ್ತಿ ಇಷ್ಟಪಡ್ತಾರೆ. ನನಗೆ ಅಷ್ಟೊಂದು ಲೈಕ್ ಆಗೋದಿಲ್ಲ. ಬಟ್ ಆದರೂ ಅವರು ಬಾ ಹೋಗಿ ಬರೋಣ ಅಂತ, ನನಗೂ ಗೊತ್ತಾಗುತ್ತೆ ಏನಿರುತ್ತೆ ಏನಿಲ್ಲ, ಅದ್ರ ಬಗ್ಗೆ ನೋಡೋಣ ಅಂತ ಫಿಲ್ಮಿಗೆ ಬಂದ್ವಿ. ಫಿಲ್ಮ್ ನೋಡೋಕ್ಕಂತ ಕೂತ್ಕೊಂಡಿದ್ವಿ. ಯಾವ ಫಿಲ್ಮು ಏನು ಅಂತ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇದೇ ಫಿಲ್ಮು ಸಾವರ್ಕರ್, ಮರಾಠಿ ಫಿಲ್ಮ್ ಇದು. ಮರಾಠಿಯಲ್ಲಿ ಫ್ರೀಡಮ್ ಫೈಟರ್ಸು ಯಾವ ರೀತಿಯಾಗಿತ್ತು, ಏನಾಗಿತ್ತು, ಗಾಂಧೀಜಿಯವ್ರ ಬಗ್ಗೆ, ಸುಭಾಷ್ ಚಂದ್ರ ಬಗ್ಗೆ, ತಿಲಕ್ ಅವ್ರ ಬಗ್ಗೆ ಎಲ್ಲದರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಫಿಲ್ಮಲ್ಲಿ. ಫಿಲ್ಮ್ ಮಾತ್ರ ಸಖತ್ತಾಗಿದೆ, ಯಾರು ಹೋಗಿ ನೋಡ್ಕೊಂಡು ಬರ್ಬೋದು. ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಹೋಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.